ಎಲ್ರಿಗೂ ನಮಸ್ಕಾರ. ನಾನು ನಂಜುಂಡೇಗೌಡ, BMTC ಮತ್ತು KSRTC ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ. ಇತ್ತೀಚೆಗೆ ರಾಜ್ಯ ಉಚ್ಚ ನ್ಯಾಯಾಲಯ ದಿನಾಂಕ 30/4/2026 ಒಂದು ತೀರ್ಪನ್ನು ಪ್ರಕಟಣೆ ಮಾಡಿತು. ಈ ತೀರ್ಪಿಗೆ ಸಂಬಂಧಪಟ್ಟಂತೆ ನಮ್ಮ ಸಂಘಟನೆಯ ಹಲವಾರು ಸದಸ್ಯರು ದೂರವಾಣಿ ಕರೆ ಮಾಡಿ ಇದರ ಫಲಶ್ರುತಿ ಏನು, ಈ ಒಂದು ತೀರ್ಪಿನಿಂದ ಉಂಟಾಗಬಹುದಂತಕ್ಕಂಥ ಅಂಶಗಳ ಬಗ್ಗೆ ಸ್ಪಷ್ಟಪಡಿಸಬೇಕು ಅಂತೇಳಿ ನನಗೆ ತಿಳಿಸಿದ ಪ್ರಯುಕ್ತ ನಾನು ಕೆಲವು ಅಂಶಗಳನ್ನು ಇವಾಗ ತಮಗೆ ತಿಳಿಸ್ತಾ ಇದ್ದೇನೆ. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಎಂಪ್ಲಾಯೀಸ್ ಅಸೋಸಿಯೇಷನ್ ದಾಖಲು ಮಾಡಿರ್ತಕ್ಕಂಥ ರಿಟ್ ಅರ್ಜಿ ಇದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲು ಮಾಡಿದರು. ಇದರ ಜೊತೆಗೆ BEML, HAL, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್, MRPL, ಕ್ಯಾನ್ಪಿನ್ ಹೋಮ್ಸ್, BHEL, ITI, BEL, ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್, ಬ್ರಿಟಾನಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹೀಗೆ ಸುಮಾರು 26 ಬ್ಯಾಚ್ ರಿಟ್ ಅರ್ಜಿಗಳನ್ನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲು ಮಾಡಿದರು. ಈ ಎಲ್ಲ ಅರ್ಜಿಗಳನ್ನು ಒಗ್ಗೂಡಿಸಿ ರಾಜ್ಯ ಉಚ್ಚ ನ್ಯಾಯಾಲಯ ತನ್ನ ತೀರ್ಪು ದಿನಾಂಕ 30/4/2026 ನ್ಯಾಯಾಧೀಶರಾದ ಶ್ರೀ ಅನಂತ ರಾಮನಾಥ್ ಹೆಗಡೆ ಅವರು 418 ಪುಟಗಳ ಒಂದು ತೀರ್ಪನ್ನು ಪ್ರಕಟಣೆ ಮಾಡಿದರು. ಅರ್ಜಿದಾರರು ಮುಖ್ಯವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥ ಅಂಶಗಳು ಏನು ಅಂತಂದರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ RC ಗುಪ್ತಾ ಮತ್ತು ಸುನೀಲ್ ಕುಮಾರ್ ಪ್ರಕರಣ, ಈ ಪ್ರಕರಣಗಳಲ್ಲಿ ನೀಡಿರ್ತಕ್ಕಂಥ ತೀರ್ಪನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಜಂಟಿ ಆಯ್ಕೆ ಪತ್ರವನ್ನು ಲಕ್ಷಾಂತರ EPS ನಿವೃತ್ತರು ದಾಖಲು ಮಾಡಿದರು. ಅದು ನಾವು ಕೂಡ ಮಾಡಿದ್ದು, ನೀವು ಮಾಡಿದ್ರಿ, ಎಲ್ಲರೂ ಮಾಡಿದರು. ಈ ಜಂಟಿ ಆಯ್ಕೆ ಪತ್ರವನ್ನು EPF ಅಧಿಕಾರಿಗಳು ಕೆಲವೊಂದು ಅರ್ಜಿಗಳನ್ನು ಕ್ರಮಬದ್ಧವಾಗಿ ಪರಿಶೀಲನೆ ಮಾಡಿ ನ್ಯಾಯಾಲಯದ ತೀರ್ಪನ್ನು ಸ್ಪಷ್ಟವಾಗಿ ಅನುಷ್ಠಾನಗೊಳಿಸದೆ ಆ ಅರ್ಜಿಗಳನ್ನು ವಜಾ ಮಾಡಿದರು. ಅಂದರೆ ಎಂಡಾರ್ಸ್ಮೆಂಟ್ ಕೊಟ್ಟರು, ನಿಮಗೆ ಹೈಯರ್ ಪೆನ್ಷನ್ ಕೊಡಲಿಕ್ಕೆ ಬರಲ್ಲ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು 1883 ರಿಟ್ ಪಿಟಿಷನ್ಗಳನ್ನು ಈ ಒಂದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಹಲವಾರು ಎಂಪ್ಲಾಯೀಸ್ ಅಸೋಸಿಯೇಷನ್ ಕೂಡ ದಾಖಲು ಮಾಡಿದ್ದು ಈ ಅಂಶಗಳ ಸಂಬಂಧಪಟ್ಟಂತೆ. ಮಾನ್ಯ ನ್ಯಾಯಾಧೀಶರು 376ನೇ ಪುಟದಿಂದ 418 ಪುಟದವರೆಗೆ ಕೂಲಂಕುಷವಾದ ಒಂದು ತೀರ್ಪನ್ನು ಪ್ರಕಟಣೆ ಮಾಡಿದ್ದಾರೆ. RC ಗುಪ್ತಾ ಮತ್ತು ಸುನೀಲ್ ಕುಮಾರ್ ಪ್ರಕರಣ, ಈ ಎಲ್ಲ ನ್ಯಾಯಾಲಯದ ತೀರ್ಪುಗಳನ್ನು ಅಧ್ಯಯನ ಮಾಡಿ ಅವರು ನೀಡಿರ್ತಕ್ಕಂಥ ಅಂಶಗಳೇನು ಅಂತಂದರೆ, ನೌಕರ 1/9/2014 ಸೇವೆಯಲ್ಲಿದ್ದು ಆತ ಮತ್ತು ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ಜಂಟಿ ಆಯ್ಕೆ ಪತ್ರವನ್ನು ಸಲ್ಲಿಸಿರಬೇಕು. ಮತ್ತು ಜೊತೆಗೆ ಒಟ್ಟು ವೇತನದ ಮೇಲೆ 8.33% ಒಂದು ಹೈಯರ್ ಕಾಂಟ್ರಿಬ್ಯೂಷನ್ನ ಮಾಡಿರಬೇಕು. ಈ ಮಾಡಿದ್ದಾಗ ಮಾತ್ರ ಈ ಒಂದು ಜಂಟಿ ಆಯ್ಕೆ ಪತ್ರ ಅದು ಸಮಂಜಸ. ಮತ್ತು ಆ ಒಂದು ನೌಕರರು ಹೈಯರ್ ಪೆನ್ಷನ್ಗೆ ಅರ್ಹರು ಅಂತಕ್ಕಂಥ ಒಂದು ತೀರ್ಪನ್ನು ನ್ಯಾಯಾಲಯ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಜೊತೆಗೆ ಈ EPF ಅಧಿಕಾರಿಗಳು ಒಂದು ಹೊಸ ಒಂದು ಕಾನೂನನ್ನು ಕಂಡುಹಿಡಿದ್ರು. ಏನು, ಟ್ರಸ್ಟ್ ರೂಲ್ಸ್ ಪ್ರಕಾರ ಜಂಟಿ ಆಯ್ಕೆ ಪತ್ರವನ್ನು ಕನ್ಸಿಡರ್ ಮಾಡೋಕ್ಕೆ ಬರಲ್ಲ ಈಗ ಅಂತಕ್ಕಂಥದ್ದನ್ನು ಇದು ಮಾಡಿದರು. ಆದರೆ ನ್ಯಾಯಾಧೀಶರು ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಈ ಒಂದು EPS ಕಾಯ್ದೆ ಪ್ರಕಾರ ಟ್ರಸ್ಟ್ ರೂಲ್ಸು ಅದು ಅಮಾನ್ಯ, ಅದನ್ನು ಗಣನೆಗೆ ತೆಗೆದುಕೊಳ್ತಕ್ಕಂಥ ಅಗತ್ಯ ಇಲ್ಲ. ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ಹೈಯರ್ ಪೆನ್ಷನ್ ಕೇಳಿ ಜಂಟಿ ಆಯ್ಕೆ ಪತ್ರ ಸಲ್ಲಿಸಿ ಒಂದು 8.33% ವೇತನ ಕಾಂಟ್ರಿಬ್ಯೂಷನ್ನ ನೀಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಜಂಟಿ ಆಯ್ಕೆ ಪತ್ರನ ರಿಜೆಕ್ಟ್ ಮಾಡೋಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನು ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿ ಆದೇಶ ನೀಡಿದ್ದಾರೆ. ಆ ಪ್ರಕಾರವಾಗಿ ಮಿಸಸ್ ಮ್ಯಾಂಗ್ಳೂರ್ ರಿಫೈನರಿ ಆ್ಯಂಡ್
ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಈ ಅರ್ಜಿದಾರರು ಒಟ್ಟು 5 ಬ್ಯಾಚು ಸುಮಾರು 143 ಅರ್ಜಿದಾರರ ಅರ್ಜಿಗಳನ್ನು ಪರಿಗಣಿಸಿ ನ್ಯಾಯಾಧೀಶರು ಈ ಒಂದು ಆದೇಶದಲ್ಲಿ ಉಲ್ಲೇಖಿಸಿ EPF ಅಧಿಕಾರಿಗಳು ಹೊರಡಿಸಿರ್ತಕ್ಕಂಥ ಏನು ಎಂಡಾರ್ಸ್ಮೆಂಟ್ ಏನಿದೆ ಅದನ್ನು ಅಮಾನ್ಯ ಮಾಡಿ ಅರ್ಜಿದಾರರ ಅರ್ಜಿಗಳನ್ನು ಪರಿಗಣಿಸಿ 90 ದಿನಗಳಲ್ಲಿ ಅವರಿಗೆ ಹೈಯರ್ ಪೆನ್ಷನ್ ಕೊಡಬೇಕು ಅಂತೇಳಿ ಆದೇಶ ನೀಡಿದ್ದಾರೆ. ಈ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಅಧಿಕಾರಿಗಳು ಕ್ರಮಬದ್ಧವಾಗಿ ಅನುಷ್ಠಾನಗೊಳಿಸಿಲ್ಲ ಅಂತಕ್ಕಂಥ ಅಂಶಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ಈ ಒಂದು ಏನು ಈ ತೀರ್ಪು ನೀಡಿದರೆ ಈ ತೀರ್ಪು ಏನು 0.2% EPF ನಿವೃತ್ತರಿಗೆ ಮಾತ್ರ ಅನ್ವಯ ಆಗುತ್ತೆ. ಯಾಕೆ ಅಂತಂದರೆ ಎಕ್ಸೆಂಪ್ಟೆಡ್ ಆರ್ಗನೈಸೇಷನ್ನು ಉದಾಹರಣೆಗೆ KSRTಗೆ ಸಂಬಂಧಪಟ್ಟಂತೆ 8.33% ಒಟ್ಟು ಸಂಬಳದ ಮೇಲೆ ಒಂದು ದೇಣಿಗೆಯನ್ನು ನೀಡಿಲ್ಲ. ಆ ದೃಷ್ಟಿಯಿಂದ ಇದು ಇನ್ನೂ ನ್ಯಾಯಾಲಯದ ಒಂದು ತರ್ಕಕ್ಕೆ ಒಳಪಡುತ್ತೆ. ಯಾಕೆ ಅಂತಂದರೆ ಮದ್ರಾಸ್ ಹೈಕೋರ್ಟು ಮತ್ತು ಕಲ್ಕಟ್ಟ ಹೈಕೋರ್ಟು ನ್ಯಾಯಾಲಯ ಒಂದು ಸ್ಪಷ್ಟವಾದ ತೀರ್ಪನ್ನು ನೀಡಿದ್ದಾರೆ. ಏನು ಅಂತಂದರೆ ಹೈಯರ್ ಪೆನ್ಷನ್ 2014 ನಂತರ ನಿವೃತ್ತರಾಗಿರ್ತಕ್ಕಂಥ ಎಲ್ಲ EPS ನಿವೃತ್ತರಿಗೆ ಒಂದು ಹೈಯರ್ ಕಾಂಟ್ರಿಬ್ಯೂಷನ್ನ ಪಡ್ಕೊಂಡವರಿಂದ ಹೈಯರ್ ಪೆನ್ಷನ್ನ ನೀಡಿ ಅಂತೇಳಿ ನ್ಯಾಯಾಲಯ ಸ್ಪಷ್ಟವಾದ ತೀರ್ಪನ್ನು ನೀಡಿದ್ದಾರೆ. ಅಂಥ ಪ್ರಕರಣದಲ್ಲೂ ಕೂಡ ಈ ಒಂದು ಅಧಿಕಾರಿಗಳು ಹೊರಡಿಸಿರ್ತಕ್ಕಂಥ ಏನು ಈ ಎಂಡಾರ್ಸ್ಮೆಂಟ್ ಇದೆ ಅದು ಕಾನೂನು ಬಾಹಿರ, ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿದೆ. ಆ ದೃಷ್ಟಿಯಿಂದ ಈ ಎಲ್ಲ ಅರ್ಜಿಗಳನ್ನು ಒಂದಲ್ಲ ಒಂದು ದಿನ ಮಾನ್ಯ ಮಾಡಲೇಬೇಕಾಗುತ್ತೆ. ಅದಕ್ಕಾಗಿ ಸ್ನೇಹಿತರೆ, ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಈ ಒಂದು ಅಧಿಕಾರಿಗಳ ಆಟಾಟೋಪ, ಅಧಿಕಾರಿಗಳ ವರ್ತನೆ, ಅಧಿಕಾರಿಗಳ ಈ ದುಂಡಾವರ್ತನೆಯಿಂದ ಇವತ್ತು ಕಾರ್ಮಿಕರು ಸಂಕಟ ಮತ್ತು ಒಂದು ಇದನ್ನು ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳೇ ಕಾರಣ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಜೊತೆಗೆ ಸ್ನೇಹಿತರೆ, ಈ ಒಂದು ನಮ್ಮ ಹೋರಾಟ ಏನಿದೆ ಈ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಯಾಕೆ ಅಂತಂದರೆ 7500 DA ಮತ್ತು ಮೆಡಿಕಲ್ ಅಲಯನ್ಸ್ ನೀಡಬೇಕಂತಕ್ಕಂಥದ್ದು ಇನ್ನೂ ಕೂಡ ಸರ್ಕಾರದ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ ಮಾತುಕತೆ. ಇದು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಿ EPF ನಿವೃತ್ತರ ಒಂದು ಸಂಕಷ್ಟಗಳಿಗೆ ಭಾಗಿಯಾಗಬೇಕು, ಅದನ್ನು ನಿವಾರಣೆ ಮಾಡಬೇಕು. EPF ನಮ್ಮ ಒಂದು ಏನಿದೆ ನಮ್ಮ ಬೇಡಿಕೆ ಅದನ್ನು ಆದಷ್ಟು ಬೇಗ ಈಡೇರಿಸಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆದರೆ ನ್ಯಾಯಾಲಯ ನೀಡಿರ್ತಕ್ಕಂಥ ಈ ಒಂದು ತೀರ್ಪಿನಲ್ಲಿ ಇದು ಸಂಸ್ಥೆಯ ನೌಕರರಿಗೆ ಅನ್ವಯ ಆಗಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸ್ನೇಹಿತರೆ, ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.